ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ವಿಸಿನರ್ಸ್ ಅಂತ ಹೇಳಿ ಬಂದು ಮನೋಜನ ದುಡ್ಡನ್ನೆಲ್ಲ ಅವರು ತೊಗೊಂಡ್ಬಿಟ್ಟಿರ್ತಾರೆ. ಆಗ ನೋಡಿ, ಇವಾಗ ಹೋಗಿ ಅವ್ರನ್ನ ಹಿಡಿಬೇಕು ಅಂತ ಅಂದರೆ ನೀವು ಇಷ್ಟೊತ್ತಿಗೆ ಅವ್ರನ್ನ ಹಿಡಿಬೇಕಾಗಿತ್ತು. ನಮ್ಮ ಕೈಯಲ್ಲಿ ಅದು ಆಗೋದಿಲ್ಲ ಸರ್. ತೊಗೊಳ್ರಿ, ಈ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸರ್, ಇದು ನನ್ನ ದುಡ್ಡು ಸರ್. ಏನು ಬ್ಲಾಕ್ ಮನಿ ಇಟ್ಕೋತೀರಾ? ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಈ ರೀತಿ ಮೋಸ ಮಾಡ್ತಾ ಇದ್ದೀರಲ್ಲ, ಗೌರ್ಮೆಂಟಿಂದ ನಿಮ್ಗೆ ಹೇಗಾಗುತ್ತೆ ಗೊತ್ತಾ? ಸರ್, ನಾನು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ ಸರ್, ಅದಕ್ಕೆ ಗೊತ್ತಾಗದೆ ಅಂತ ಹೇಳಿದಾಗ, ನೋಡಿರಿ, ನಿಮ್ಮ ಮೆಟೀರಿಯಲ್ಸ್ ಎಲ್ಲನೂ ಅವ್ರನ್ನ ಹಿಡಿದು ಸ್ಟೇಷನಲ್ಲಿ ಇಟ್ಟಿದ್ದೀವಿ. ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ಮ ಮೆಟೀರಿಯಲ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಈ ದುಡ್ಡನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ಸ್ಟೇಷನಿಗೆ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾನೆ ನೆನಪಿಸ್ಕೊಂಡು ಮನೋಜ, ಬನ್ನಿಲಿ, ನೋಡಿ, ಬಿಲ್ ಇಲ್ದೇ ಯಾರು ಇನ್ನು ಯಾವ ಐಟಮ್ನ ಕೊಡಬೇಡಿ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸ್ಟೇಷನಿಗೆ ಬರ್ತಾನೆ. ಸರ್, ಸಾಹೇಬ್ರು ನೋಡಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಏನ್ರಿ ಅದು, ಯಾರೇ ಕಳಿಸ್ರಿ ಅಂತ ಹೇಳ್ತಾರೆ. ಸರ್, ನನ್ನ ಐಟಮ್ ಎಲ್ಲ ಸೇಫಾಗಿದೆಯಾ ಸರ್? ಐಟಮ್ ಯಾವುದು? ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನು ಸರ್. ಇದೇನು ಶೋರೂಮ್ ಅಂತ ಅಂದ್ಕೊಂಡಿದ್ದೀರೇನ್ರಿ ಅಂತ ಹೇಳಿದಾಗ, ಇಲ್ಲ ಸರ್, ನಾ ಶೋರೂಮ್ ಓನರು, ಅದಕ್ಕೆ ಅಂತ ಹೇಳಿದಾಗ, ಸರ್, ವಿಸಿನೆಸ್ ಸರ್ ಅಂತ ಹೇಳಿದಾಗ, ನಾನು ನಿಮ್ಮನ್ನೆಲ್ಲೂ ನೋಡಿಲ್ವಲ್ಲ? ಅಲ್ಲ ಸರ್, ವಿಸಿನೆಸ್ ಅವರು ನಮ್ಮನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು. ಯಾಕೆ? ನನ್ನ ಐಟಮನ್ನು ಬಿಲ್ ಇಲ್ದೇ 4 ಲಕ್ಷ ಐಟಮು ಸರ್ ತಗೊಂಡೋಗಿದ್ರು, ಅದು ಬ್ಲ್ಯಾಕ್ ಮನಿ ಕೊಟ್ಟಿದ್ರು, ಅದಕ್ಕೆ ಅದನ್ನ ಕೋಟೋ ನೋಟು ಅಂತ ಸೀಸ್ ಮಾಡಿ ನಿಮ್ಮ ಐಟಮ್ನ ಸ್ಟೇಷನಲ್ಲಿ ಇಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿದಾಗ, ಓಹೋ ಮುಂದಕತೆ ನಾನು ಹೇಳ್ತೀನಿ. ಅವ್ರು ಬಂದು ನಿಮ್ಮ ಹತ್ರ ಬಂದಿರೋರು ದುಡ್ಡು ಏನೇನು ಐಟಮ್ ತೊಗೊಂಡ್ರು ಅಂತ ಕೇಳಿದ್ರಾ? ಹೌದು ಸರ್. ಆಮೇಲೆ ಆ ದುಡ್ಡು ತೋರಿಸಿ ಅಂದ್ರ? ಹೌದು ಸರ್. ಆ ದುಡ್ಡನ್ನ ನೀವು ಅವ್ರಿಗೆ ಕೊಟ್ಟಿರ್ತೀರಾ? ಹೌದು ಸರ್. ಅದ್ರ ಮೇಲೆ ಏನೋ ಕೆಮಿಕಲ್ಸ್ ಹಾಕ್ಬಿಟ್ಟು ಇದು ಕೋಟನಟು ಅಂತ ಹೇಳಿರ್ತಾರೆ. ಹೌದು ಸರ್. ಅದು ಹೇಗೆ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ? ಪ್ರೊಸೀಜರ್ ಸರ್ ಇದು ಅಂತ ಹೇಳಿದಾಗ, ರೈ, ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ರಿ. ಆಮೇಲೆ ಆ ದುಡ್ಡನ್ನ ಅವರು ಎತ್ತಿಟ್ಕೊಂಡು ಸೀಸ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಸ್ಟೇಷನಿಗೆ ಹೋಗಿ ನಿಮ್ಮ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರ? ಹೌದು ಸರ್, ಹೀಗೆ ಹೇಳಿದ್ರು ಸರ್ ಅಂತ ಹೇಳಿದಾಗ, ಕೊಡಿ ಸರ್, ನನ್ನ ಮೆಟೀರಿಯಲ್ ಎಲ್ಲಿದೆ ಸರ್? ಏನೂ ಡ್ಯಾಮೇಜ್ ಆಗಿಲ್ಲ ತಾನೇ ಅಂತ ಹೇಳಿದಾಗ, ರೈ, ಮುಚ್ಚ್ರಿ ಬಾಯ. ಏನ್ರಿ ಅಂದ್ಕೊಂಡಿದ್ದೀರಾ? ನಾವೇನು ಹಳೆ ಪೇಪರ್ ಕಳಿಸಿ ಅಂದ್ಕೊಂಡಿದ್ದೀರಾ? ತೊಗೊಂಡು ಬಂದು ಎಲ್ಲನೂ ಸ್ಟೇಷನಲ್ಲಿ ಇಟ್ಕೊಳ್ಳೋದಕ್ಕೆ? ಅವರೆಲ್ಲರೂ ಒಂದೇ ಟೀಮು ಕಣ್ರಿ. ನಿಮ್ಮ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದು, ಆಮೇಲೆ ಬಂದು ನಿಮ್ಮ ಹತ್ರ ದುಡ್ಡನ್ನ ಕೋಟೋ ನೋಟು ಅಂತ ಇಸ್ಕೊಂಡೋಗಿದ್ದು, ಇವರೆಲ್ಲರೂ ಒಂದೇ ಟೀಮು. 1.5 ತಿಂಗಳಿಂದ ಇಡೀ ಸಿಟಿನಲ್ಲಿ ಈ ರೀತಿ 5-6 ಅಂಗಡಿನಲ್ಲಿ ಎಲ್ಲನೂ ದೇಪ್ಕೊಂಡೋಗಿದ್ದಾರೆ ಅಂತ ಹೇಳಿದಾಗ, ಸಾರ್, ಏನು ಸರ್ ಹೇಳ್ತಾ ಇದ್ದೀರಾ? ಮತ್ತು ನನ್ನ ಐಟಮು ಇಷ್ಟೊತ್ತಿಗೆ ಯಾವುದಾದ್ರೂ ಆಫ್ ರೇಟ್ ಚೀಪ್ ರೇಟಿಗೆ ಮಾರ್ಕೊಂಡಿರ್ತಾರೆ. ಸರ್ ಹಾಗೆ ಅನ್ಬೇಡಿ ಸರ್, ದಯವಿಟ್ಟು ಸರ್. ಅವರೆಲ್ಲರೂ ತುಂಬ ಸ್ಟ್ರಿಕ್ಟಾಗಿ ಮಾತಾಡ್ತಿದ್ರು ಸರ್. ಸ್ಟ್ರಿಕ್ಟಾಗಿ ಮಾತಾಡ್ಬಿಟ್ರೆ ಅವರೆಲ್ಲರೂ ಪೊಲೀಸ್ ಆಗಿಬಿಟ್ಟಿರ್ತಾರಾ ಅಥವಾ ಆಫೀಸರ್ಸ್ ಆಗಿಬಿಟ್ಟಿರ್ತಾರಾ? ಏನ್ರಿ ಓದಿದ್ರಾ? 5 ಡಿಗ್ರಿ ಓಡ್ರು ಸರ್ ನಾವು. ತಾರೀಕೆ ಎಲ್ಲರೂ ಹಿಂಗೆ ಮಾಡ್ತೀರಲ್ರಿ. ಓದಿರೋರೇ ಮೋಸ ಹೋಗ್ತೀರಾ, ಇಲ್ಲಾಂದರೆ ಓದಿರೋರೇ ಮೋಸ ಮಾಡ್ತೀರಾ. ಯಾಕ್ರಿ ನಿಮ್ಗೆ ಬೇಕು? ಅಲ್ಲ, 5 ಡಿಗ್ರಿ ತೊಗೊಂಡಿದ್ದೀನಿ ಅಂತ ಹೇಳ್ತೀರಾ, ಕಾಮನ್ ಸೆನ್ಸ್ ಇಲ್ವೇನ್ರಿ? ಸರ್, ID ಕಾರ್ಡ್ ಎಲ್ಲ ನೀಟಾಗಿ ತೋರಿಸಿದ್ರು ಸರ್. ID ಕಾರ್ಡ್ನ ಇವತ್ತಿನ ಕಾಲದಲ್ಲಿ ಏನೇನೋ ಡೂಪ್ಲಿಕೇಟ್ ಮಾಡ್ತಾರೆ. ID ಕಾರ್ಡ್ ಒಂದು ದೊಡ್ಡ ವಿಚಾರನ? ನೀವೊಂಥರ ಓದಿರೋ ದಡ್ಡ ಅನ್ಸುತ್ತೆ ಕಣ್ರಿ. ಕಂಪ್ಲೇಂಟ್ ಬರ್ಕೊಡ್ರಿ ಸರ್, ನನ್ನ ಐಟಮ್ಸು ನೋಡ್ರಿ ಹುಡುಕ್ತೀವಿ ಕಣ್ರಿ, ನಾವು ಹುಡುಕ್ತಾನೇ ಇದ್ದೀವಿ. ಅವ್ರು ಸಿಕ್ಕಿದ್ರೆ ನಿಮ್ಮ ಐಟಮು ಕೂಡ ಸಿಗುತ್ತೆ, ಇಲ್ಲ ಅಂದರೆ ಅವರು ಮಾರ್ಕೊಂಡಿರ್ತಾರೆ. ತಗೊಳ್ಳಿ, ಕೂತ್ಕೊಂಡು ಕಂಪ್ಲೇಂಟ್ ಬರೀರಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಂಪ್ಲೇಂಟ್ ಬರ್ಕೊಂಡು ಕೂತಿರ್ತಾನೆ. ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಇರ್ತಾಳೆ. ಆಗ ಮೀನಾ ಅಂತ ಕೂಗ್ತಾನೆ. ಏನ್ರಿ ಅಂತ ಹೇಳಿದಾಗ, ಏನ್ರಿ ಇವತ್ತು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಅದು ಹಾಗೆ ನಾನು ಸ್ಟಾಪ್ ಓಡಿಸ್ದೆ ಗಾಡಿನ ಅಂತ ಹೇಳ್ತಾರೆ. ಏನು ಸ್ಟಾಪೇ ಮಾಡಲಿಲ್ವಾ ಅಂತ ಹೇಳಿದಾಗ, ಅಲ್ಲ ರೀ, ನಾನು ಸ್ಟಾಪ್ ಓಡಿಸ್ತೀರಲ್ಲ, ಅವ್ರೊಂದು ಕೂರಿಸ್ಕೊಳ್ಳೋದಕ್ಕೆ ಇಳಿಸೋದಕ್ಕೂ ಗಾಡಿನ ಸ್ಟಾಪ್ ಮಾಡಲಿಲ್ವಾ? ಲೇ ಮೀನಾ, ಹಂಗಲ್ಲಮ್ಮ, ನಾನು ಸ್ಟಾಪ್ ಅಂತಂದರೆ ನಾನು ಗಾಡಿಯಿಂದ ಇಳ್ದಿಲ್ಲ, ಹತ್ತೋರು ಇಳಿಯೋರನ್ನ ಹತ್ತಿಸ್ಕೊಂಡಿದ್ದೇನೆ ಅಷ್ಟೇ ಅಂತ ಹೇಳಿದ್ದು. ತಗೋ, 2,500 ಇದೆ ಅಂತ ಹೇಳಿದಾಗ, ಇದ್ಯಾಕ್ರಿ, ಇದನ್ನು ಸೇವ್ ಮಾಡ್ಕೊಂಡು ಇಟ್ಕೋ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ರೀ, ಇದು ನಂದು 750. ಇದ್ಯಾಕಮ್ಮ? ನಾನು ವರ್ತನೆಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೂವು ಹಾಕಿದ್ದೆ, ಹಾಗೆ ಹೂ ಕೊಟ್ಟಿರೋದ್ರಲ್ಲಿ ಬಂದಿರೋ ಲಾಭ ರೀ ಅಂತ ಹೇಳಿದಾಗ, ಅಯ್ಯೋ, ನಿನ್ನೆ ಇಟ್ಕೆ ತಂದಾಗಿಂದ ನಮಗೆ ಲಕ್ಷ್ಮಿ ಒಲಿತಾ ಇದ್ದಾಳೆ ಅನಿಸುತ್ತೆ, ಆದಷ್ಟು ಬೇಗ ನಾವು ರೂಮ್ ಕಟ್ಟಿಸ್ತೀವಿ ಅಲ್ವೇನಮ್ಮ ಅಂತ ಹೇಳ್ತಾರೆ. ಹೌದು ರೀ ಅಂತ ಹೇಳ್ತಾರೆ. ನಾನು ಹಿಂಗೆ ಏನಾದರೂ ನಾನ್ ಸ್ಟಾಪ್ ಗಾಡಿ ಓಡಿಸಿದ್ರೆ ನನ್ನ ಕಾಲು ಕೈ ಎಲ್ಲ ಹೋಗೋದೆ ಮೀನಾ. ಯಾಕ್ರಿ? ಅಯ್ಯೋ, ಬಲ್ಗಾಲು ಬ್ರೇಕ್ ಮೇಲೆ ಎಡ್ಗಾಲು ಕ್ಲಚ್ ಮೇಲೆ ಇಟ್ಟು ಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ ನೋಡು ಅಂತ ಹೇಳಿದಾಗ, ಅಯ್ಯೋ ಹೌದಾ, ಇರ್ರಿ ಬಿಸಿನೀರು ತೊಗೊಂಬರ್ತೀನಿ ಅಂತ ಹೇಳ್ತಾರೆ. ಬೇಡ, ಅಯ್ಯೋ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಹೋಗಿ ಬಿಸಿನೀರು ಶಾಖ ತಂದು ಕೊಡ್ತಾ ಇರ್ತಾಳೆ. ಈಗ ಸರಿಯಾಗಿದೆ, ಸುಡ್ತಾ ಇಲ್ಲ ಅಲ್ವೇನಮ್ಮ? ಏನೂ ಇಲ್ಲ, ನೀವು ಕೂತ್ಕೊಳ್ರಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಶಾಖ ಕೊಡ್ಬೇಕ್ರೆ, ಅಯ್ಯೋ ಇದೇನಮ್ಮ ಇಷ್ಟೊಂದು ಸುಡ್ತಾ ಇದೆಯಲ್ಲ, ನಿಮ್ಮ ನೋವಿಗೆ ಇಷ್ಟು ಬಿಸಿ ಇರಬೇಕು, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದಾಗ, ಆಹಾ, ಗಾಳಿನಲ್ಲಿ ತಿಲಾಡ್ತಾ ಇದ್ದೀನಿ ಕಣಮ್ಮ. ಅಲ್ಲ ಮಮ್ಮಿನ, ನೀನು ಮನೆಯಲ್ಲಿ ಎದ್ದು ಕಸ ಗುಡಿಸಿ ಕೆಲಸ ಮಾಡಿ ಅಡುಗೆ ಪಾತ್ರೆ
ಎಲ್ಲನೂ ಮಾಡ್ತೀಯ, ಆಮೇಲೆ ಹೂ ಕಟ್ಟಿ ಹೂನು ಕೊಟ್ಟು ಬರೋದಕ್ಕೆ ಮಾರೋಕ್ಕೂ ಹೋಗ್ತೀಯ, ನಿನಗೂ ಕೈಕಾಲು ನೋವಲ್ವೇನಮ್ಮ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ರೀ ನನಗೆಲ್ಲ ಅಭ್ಯಾಸ ಆಗೋಗಿದೆ, ಬಿಡು ಇಲ್ಲಿ ಕಾಲು ಬಿಡು, ನಿನಗೂ ಕೈ ನೋವಾಗಿರುತ್ತಲ್ವಾ ಮೀನಾ ಅಂತ ಹೇಳಿ ಕೈ ಒತ್ತುತ್ತಾ ಇರ್ತಾನೆ. ಅಯ್ಯೋ ರೀ ನನಗೇನೂ ಆಗಿಲ್ಲ ಬಿಡ್ರಿ, ಅಯ್ಯೋ ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ, ನಿನಗೂ ಕೈ ನೋವಾಗಿರುತ್ತೆ, ಪಾಪ ಕಣೆ ನೀನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮನೋಜ ಬರ್ತಾನೆ, ರಂಗನಾಥ್ ಅವ್ರು ಬರ್ತಾರೆ. ಶಾಂತಿ ಅಂತ ಹೇಳಿ ಬರ್ತಾರೆ. ಮವ ಅಂತ ಹೇಳಿ ಇಬ್ಬರು ಎದ್ದು ನಿಂತ್ಕೋತಾರೆ. ಆಗ ಶಾಂತಿ ಅಲ್ಲಮ್ಮ ಅಂತ ಹೇಳ್ತಾರೆ. ಅದು ಅಡುಗೆ ಮನೆಯಲ್ಲಿರಬೇಕು ಮಾವ ಅಂತ ಹೇಳಿದಾಗ, ಯಾಕೆ ಮಾವ ಅಂತ ಹೇಳ್ತಾರೆ. ಅದು ಗೊಂಬೆ ತಂದಿದೆ ಅಂತ ಹೇಳ್ತಾರೆ. ಗೊಂಬೆನಾ, ಯಾಕಪ್ಪ ಗೊಂಬೆ, ನಮ್ಮನೆಯಲ್ಲಿ ಗೊಂಬೆ ಜೊತೆ ಆಡೋರು ಯಾರಿದ್ದಾರೆ ಮೀನಾ, ನಮ್ದು ಇನ್ನೂ ಟೈಮ್ ಆಗುತ್ತಲ್ವೇನೆ ಅಂತ ಹೇಳಿದಾಗ, ರೀ ಅಂತ ಹೇಳ್ತಾರೆ, ಇದು ಶಾಂತಿಗೆ ತಂದಿರೋದಪ್ಪ. ಅದು ಸರಿ ನೀನು ಅಂತ ಹೇಳಿದಾಗ, ಅಯ್ಯೋ ಡ್ಯೂಟಿಗೆ ಹೋಗಿದ್ದೆ ಕಣಪ್ಪ, ಇವತ್ತು ಬೇಗ ಆಯಿತು ಅಂತ ಹೇಳಿ ಬಂದೆ ಅಂತ ಹೇಳಿದಾಗ, ಅಲ್ಲ ಕಣೋ ಭಾನುವಾರದೊತ್ತು ರಜಾ ಹಾಕೊಂಡು ಮನೆಯಲ್ಲಿ ಇರೋದಲ್ವೇನೋ. ಅಯ್ಯೋ ಅಪ್ಪ ಭಾನುವಾರದೊತ್ತು ಎಲ್ಲರೂ ಮನೆಯಲ್ಲೇ ಇರ್ತಾರಪ್ಪ, ಅವಾಗೇ ಅಲ್ವೇನಪ್ಪ ಎಲ್ಲರೂ ಆಚೆ ಈಚೆ ಓಡಾಡೋದು, ಆಗಲ್ವ ನಂಗೆ ಬಿಸ್ನೆಸ್ ಆಗೋದು, ಡಬಲ್ ಡ್ಯೂಟಿ ಸಿಗೋದು, ಇಲ್ಲಾಂದರೆ ಲಾಸ್ ಆಗಲ್ವೇನಪ್ಪ ಅಂತ ಹೇಳಿದಾಗ, ಅದು ನಿಜಾನೇ, ಸರಿ ನಾನು ಹೋಗಿ ಅವಳನ್ನ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಬಾರಿ ಅಪ್ಪ ಹೋದ್ರು ಅಂತ ಹೇಳ್ತಾರೆ. ರೀ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಶಾಂತಿ ಅಂತ ಹೇಳಿ ಕರೀತಾರೆ. ಏನ್ರಿ ಈ ಮನೆಯಲ್ಲಿ ನಾನು ನೋಡಬಾರ್ದನ್ನೆಲ್ಲ ನೋಡ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಕಣೆ ನಿನ್ನ ಟೆನ್ಷನ್ನು ಫ್ರೀ ಆಗಲಿ ಅಂತ ನಿಂಗೆ ಗೊಂಬೆ ತಂದಿದ್ದೀನಿ. ಅಯ್ಯೋ ಮಾರ್ಕೆಟಲ್ಲಿ ಅದೆಲ್ಲ ಸಿಗ್ತಾ ಇದೆಯಾ, ಟೆನ್ಷನ್ ಫ್ರೀನೂ ಆಗೋದಕ್ಕೆ ಗೊಂಬೆ ಅಂತ ಹೇಳಿದಾಗ, ಹೌದು ಕಣೆ ನೋಡೆ ಇಲ್ಲಿ ಎಲ್ರಿ ತೋರಿಸ್ರಿ ಅಂತ ಹೇಳಿ ಹೇಳ್ತಾಳೆ. ನೋಡೆ ಇದೆ ಕಣೆ ಅಂತ ಹೇಳಿ 3 ಗೊಂಬೆ ಕೋತಿಗಳಿರೋಂಥದ್ದು, ಕೆಟ್ಟದ್ದು ನೋಡಬಾರ್ದು, ಕೇಳಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು ಅನ್ನೋ ಒಂದು ಥೀಮಲ್ಲಿ ತಂದಿರ್ತಾರೆ. ಇದೇನ್ರಿ ಕೋತಿಗಳು ಅಂತ ಹೇಳಿದಾಗ, ಅಯ್ಯೋ ಕೋತಿ ಅಲ್ಲ ಕಣೆ ಇದು ಗೊಂಬೆ, ನೋಡು ನೀನು ಬೆಳಗ್ಗೆ ಎದ್ದೇನೆ ಅಯ್ಯೋ ನೋಡಬಾರ್ದನ್ನೆಲ್ಲ ನೋಡ್ಬಿಟ್ಟೆ ರೀ ಅಂತ ಹೇಳ್ಬಿಡ್ತೀಯ. ಮನೆ ಅಂದಮೇಲೆ ಮಕ್ಕಳು ಅಂದಮೇಲೆ ಒಂದು ವಯಸ್ಸಿನವರೆಗೂ ಮಾತ್ರ ನಾವು ಅವ್ರಿಗೆ ತಿದ್ದೋದು ಬುದ್ಧಿ ಹೇಳೋದು ಎಲ್ಲ ಮಾಡಬೇಕು ಶಾಂತಿ, ಆಮೇಲೆ ಅವ್ರನ್ನ ಬಿಟ್ಬಿಡ್ಬೇಕು. ಅವ್ರವ್ರ ರೂಮಲ್ಲಿ ಏನಾದ್ರು ಮಾಡ್ಕೋತಾರೆ, ನೀನು ಯಾಕೆ ಹೋಗಿ ಹೆಣಕ್ಕೆ ನೋಡ್ತೀಯಾ, ಅದಕ್ಕೆ ಹಂಗೆ ಇಣಕ್ಕೆ ನೋಡಬಾರ್ದು ಅಂತ ಹೇಳಿ ಗಾಂಧಿ ತಾತ ಇದನ್ನು ಹೇಳ್ಕೊಟ್ಟಿರೋದು, ಕೆಟ್ಟದನ್ನು ನೋಡಬಾರ್ದು ಅಂತ ಹೇಳಿ. ಬೆಳಗ್ಗೆ ಇದ್ದೆಲ್ಲ ಅನಿಷ್ಟ ಕೇಳ್ಬಿಟ್ಟೇರಿ ಅಂತ ಹೇಳ್ತೀಯಲ್ವಾ, ಅದಕ್ಕೆ ಆರಾಮ ಕಿವಿ ಮುಚ್ಕೊಂಡು ಕೂತ್ಕೋ, ಏನು ಕೇಳಲ್ಲ, ಇದು ಗಾಂಧಿ ತಾತನೇ ಹೇಳ್ಕೊಟ್ಟಿರೋದು. ಇನ್ನು 3ನೇದು ಇದೆಯಲ್ಲ, ಇದು ನಿನಗೆ ಮುಖ್ಯವಾಗಿ ಬೇಕಾಗಿರುತ್ತೆ ಕಣೆ, ಕೆಟ್ಟದ್ದು ಆಡಬಾರ್ದು ಅಂತ ಹೇಳಿ. ಏನೇ ಆದರೂ ಕೂಡ ನೀನು ಬಿಡ್ತೀಯಲ್ಲ ಬಂಬಾಯಿ, ಅದನ್ನು ಬಿಡ್ದೇ ಬಾಯಿ ಮುಚ್ಕೊಂಡಿತ್ತು ಅಂತಂದರೆ ಎಲ್ಲ ಸರಿ ಹೋಗುತ್ತೆ, ನೀನು ಏನು ಮಾತಾಡಬಾರ್ದು, ಇದು ನಿನಗೆ ಕಣೆ. ಹಂಗಿದ್ರೆ ನೀವು ಕೊನೆಯದನ್ನೆಲ್ಲ ನನ್ನ ಕೋತಿ ಅಂತ ಹೇಳ್ತಾ ಇದ್ದೀರಾ, ಕೊನೆಯದನ್ನೆಲ್ಲೇ ಹೇಳಿದೆ ಫಸ್ಟಿಂದನೂ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿದಾಗ, ನಿಮಗೆ ಎಲ್ಲರಿಗೂ ನಾನೊಬ್ಳು ಆಡ್ಕೊಳ್ಳೋದಕ್ಕಾಗಿದ್ದೀನಿ, ಈ ಗೊಂಬೆನ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಹಾಗೆ ಹೂ ಹಾಕ್ಬಿಟ್ಟು ಪೂಜೆ ಮಾಡಿಬಿಡ್ಲಾ ಅಂತ ಹೇಳಿದಾಗ, ಬೇಡ ಕಣೆ ಇದನ್ನು ಅನುಸರಿಸಿದ್ರೆ ಸಾಕು ಅಂತ ಹೇಳ್ತಾರೆ. ನೀವೇ ಅನುಸರಿಸ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮೀನಾ ಉಪ್ಪಿನ ಶಾಖ ಕೊಟ್ಟಿರೋದನ್ನೆಲ್ಲ ಅಡುಗೆ ಮನೆಯಲ್ಲಿಟ್ಟು, ರೀ ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಹ್ಞೂ ಸ್ನಾನ ಮಾಡ್ಕೋತೀನಿ ಕಣೆ ಅಂತ ಹೇಳ್ತಾರೆ. ಆಗ ಮತ್ತೆ ಯಾಕೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಾ ಅಂತ ಹೇಳಿದಾಗ, ಅಲ್ಲ ಅದು ಕಣೆ ಒಂದು ಅಂತ ಹೇಳಿದಾಗ, ನೋಡಿ ಸುಮ್ಮನೆ ಹೋಗಿ ಬಾಯಿ ಮುಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ನಂಗೆ ಕೆಲಸ ಇದೆ ಅಂತ ಹೇಳಿ ಹೇಳ್ತಾಳೆ. ಅಲ್ಲ ಹೋಗ್ತಾ ಇದೆಯಾ, ಒಂದು ಮುತ್ತಾದರೂ ಕೊಟ್ಬಿಟ್ಟು ಹೋಗಿ, ಒಂದು ಮುತ್ತು ಕೊಟ್ಟೋಗಿದ್ರೆ ಇವಳಿಗೆ ಏನಾದರೂ ಕಳ್ಕೊಂಡ್ಬಿಡ್ತಾ ಇದ್ಲಾ ಏನು ಅಂತ ಹೇಳಿ ಹಾಗೆ ಸುಮ್ಮನೆ ಕುತ್ಕೋತಾನೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಶಾಂತಿ ನೀರು ಕುಡಿತಾ ನಿಂತಿರ್ತಾಳೆ. ಕುಡಿದ್ಬಿಟ್ಟು ಹಿಂಗೆ ಲೋಟ ಇಡೋದಕ್ಕೂ ಮನೋಜ ಬಂದು ಕಾಲು ಇಟ್ಕೊಂಡ್ಬಿಡ್ತಾನೆ. ಅಯ್ಯೋ ಇದೇನಿದು, ಈ ಮನೆಯಲ್ಲಿ ನನ್ನ ಕಾಲು ಯಾರು ಇಟ್ಕೋತಾರೆ, ಅಮ್ಮ ನಾನೇ ಕಣಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಮನೋಜ ಹೇಳ್ತಾನೆ. ಮನೋಜ ನಿನ್ಗೇನೋ ಆಗಿದೆಯೋ, ಅಮ್ಮ ನೀನು ಕ್ಷಮಿಸ್ತೀನಿ ಅಂತ ಹೇಳಿದ್ರೆ ನನ್ನ ಕಾಲಿಂದ ಬಿಟ್ಟು ಎದ್ದೇಳ್ತೀನಮ್ಮ. ಬಿಡು, ಮೀನಾ ಸೂರ್ಯ ನೋಡಿದ್ರೆ ಏನು ಅನ್ಕೋತಾರೆ, ಎದ್ದೇಳು ನೀನು ಅಂತ ಹೇಳಿದಾಗ, ಅಮ್ಮ ನೀನೇ ನನಗೆ ಕಾಪಾಡಬೇಕಮ್ಮ, ಸಹಾಯ ಮಾಡಮ್ಮ ಅಂತ ಹೇಳಿ ಹೇಳ್ತಾರೆ. ಯಾಕೋ ನನಗೆ ಮೋಸ ಮಾಡಿಬಿಟ್ರು. ಏನು ಮೋಸನಾ, ಬಾಯ್ಲಿ ಅಂತ ಹೇಳಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಯಾಕೋ ಏನಾಯ್ತು ಮನೋಜ ಅಂತ ಹೇಳಿ ಕೇಳ್ತಾರೆ. ಅಮ್ಮ ಅದು ಏನು ಅಂತ ಹೇಳೋ, ಇಲ್ಲ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಅಮ್ಮ, ಹೇಳಿದ ಮೇಲೆ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಕಣಮ್ಮ, ಅದೇ ಏನಾಗುತ್ತೆ ಹೇಳೋ ಅಂತ ಹೇಳಿ ಕೇಳ್ತಾರೆ. ಅಮ್ಮ ಇವತ್ತು ಶೋರೂಮಿಗೆ ಒಂದಿಬ್ಬರು ಬಂದಿದ್ರು ಕಣಮ್ಮ, 4 ಲಕ್ಷ ರೂಪಾಯಿಂದು ಐಟಮ್ ತೊಗೊಂಡ್ರು, ಒಳ್ಳೆ ವಿಚಾರನೇ ಅಲ್ವೇನೋ, ಪೂರ್ತಿ ಹೇಳ್ತೀನಿ ಕೇಳಿಸ್ಕೊಳಮ್ಮ ಅಂತ ಹೇಳಿ ಎಲ್ಲ ಸ್ಟೋರಿನೂ ಹೇಳ್ತಾರೆ. ಅಲ್ಲ ಕಣೋ ನೀನೇನು ದಡ್ಡನ ಏನು, 5 ಡಿಗ್ರಿ ತೊಗೊಂಡಿದ್ದೀನಿ ಅಂತ ಕೊಚ್ಕೊಂಡು ಓಡಾಡ್ತೀಯಲ್ಲೋ, ಇದಕ್ಕೆ ನಾನು ನೀನು ಓದಿಸಿದ್ದು, ಕಷ್ಟಪಟ್ಟು ಓದಿಸಿದ್ನಲ್ಲ, ಇವಾಗ ಅನ್ನಿಸ್ತಾ ಇದೆ ನನಗೆ, ನೀನು ಯಾಕಾದರೂ ನನ್ನ ಹೊಟ್ಟೆನಲ್ಲಿ ಹುಟ್ಟಿದೆ ಅಂತ ಹೇಳಿ. ಯಾಕೋ ಹಿಂಗೆ ನನ್ನ ಹೊಟ್ಟೆ ಉರಿಸ್ತೀಯ, ನನಗೆ ಹೊಟ್ಟೆ ಉರಿಸಿ ಎಷ್ಟೋ ಅನ್ಯಾಯ ಮಾಡ್ತೀಯಾ, ನಿನ್ನ ನನ್ನ ಮಗ ಅಂತ ಹೇಳಿ ಎಲ್ಲದರಲ್ಲೂ ವಹಿಸ್ಕೊಂಡು ಸಾಕಾಗಿದೆ ಅಂತ ಹೇಳಿ ಹೂ ಮತ್ತು ವಾಸ್ ಎಲ್ಲ ತೊಗೊಂಡು ಹೊಡಿತಾ ಇರ್ತಾಳೆ. ಅಮ್ಮ ಬೇಡಮ್ಮ ಪ್ಲೀಸ್ ಬೇಡಮ್ಮ, ನೋವಾಗುತ್ತೆ ಬೇಡಮ್ಮ, ಉರಿತಾ ಇದೆ ಬಿಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ.
ಇರ್ತಾನೆ. ಛೀ, ನಿನ್ನಂಥ ಮಗ ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ಆಯಿತು. ಅವತ್ತು ನಿಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋ 27 ಲಕ್ಷ ದುಡ್ಡನ್ನ ತಗೊಂಡೋದೆ. ಅವತ್ತು ನಾನು ನಿನ್ನ ಪರವಾಗಿಲ್ಲ ಬಿಡು ಅಂತ ಕ್ಷಮಿಸ್ದೆ. ಅದಾದಮೇಲೆ ಬರೀ ಲಾಸು ಲಾಸು ಲಾಸು. ಏನೋ ಮಾಡ್ತೀಯ ನೀನು? ಯಾಕೋ ನಿಂಗೆ ತಲೆನಲ್ಲಿ ಬುದ್ಧಿ ಇಲ್ವೇನೋ? ದಡ್ಡನೇನೋ ನೀನು? 5 ಡಿಗ್ರಿ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದೀಯಾ. ಇಷ್ಟೆಲ್ಲ ಮೋಸ ಮಾಡಿಸ್ಕೊಂಡು ಬಂದು ನಿಂತಿದ್ಯಾ. ಪ್ರತಿ ಸಲ ನಾನು ನಿನಗೆ ಎಷ್ಟು ಸಹಾಯ ಮಾಡಿದ್ದೀನಿ, ನೀನು ಬೆನ್ನಿಂದೆ ನಿಂತಿದ್ದೀನಿ. ನೀನು ದುಡ್ದಿರೋದ್ರಲ್ಲಿ ಅಮ್ಮ ತಗೊಳಮ್ಮ, ಇದು ನಾನು ದುಡ್ದಿರೋ ದುಡ್ಡು ಅಂತ ಒಂದು ದಿನಕ್ಕಾದರೂ ತಂದು ಕೊಟ್ಟಿದ್ದೀನೋ? ಥೂ, ನೀನಂಥ ಮಗುನ ಯಾಕಾದರೂ ಎತ್ನೋ ಅಂತ ಹೇಳಿ ಹೊಟ್ಟೆ ಉರಿತಾ ಇದೆ ಕಣೋ ನನಗೆ. ನಿನ್ನ ಸುಮ್ಮನೆ ಬಿಡೋದಕ್ಕಾಗ್ತಾಯಿಲ್ಲ ಕಣೋ ವನಜ ಅಂತ ಹೇಳಿ ಹೊಡಿತಾ ಇರ್ತಾಳೆ. ಅಮ್ಮ ನೀನೇ ಕಾಪಾಡಮ್ಮ, ಪ್ಲೀಸ್ ಅಮ್ಮ, ನನ್ನ ಕೈ ಬಿಡಬೇಡಮ್ಮ ಅಂತ ಹೇಳಿ ಬೇಡ್ಕೋತಾ ಇರ್ತಾನೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.